ಜೈ ಶ್ರೀಕೃಷ್ಣ, ಜೈ ಜಗನ್ಮಾತಾ, ಆದಿಪರಾಶಕ್ತಿ ದುರ್ಗಾದೇವಿ, ನಿನಗೆ ಕೋಟಿ ಕೋಟಿ ನಮನಗಳು ತಾಯಿ. ಆತ್ಮೀಯರೇ, ಶ್ರೀ ದುರ್ಗಾ ಸಪ್ತಶತಿ, ಶ್ರೀ ದುರ್ಗಾ ಸಪ್ತಶತಿಯ ಶ್ಲೋಕಗಳ ಮುಖಾಂತರ ದೇವಿಯ ಬಗ್ಗೆ ತಿಳಿದುಕೊಳ್ಳುವ ಮೊದಲು ನಾವುಗಳು ಕವಚಂ ಶ್ಲೋಕಗಳನ್ನು, ಅರ್ಗಲ ಸ್ತೋತ್ರವನ್ನು, ಕೀಲಕಂ ಶ್ಲೋಕಗಳನ್ನು ಅಧ್ಯಯನ ಮಾಡುವುದು ಪದ್ಧತಿ. ಶ್ರೀ ದುರ್ಗಾ ಸಪ್ತಶತಿಯ ಶ್ಲೋಕಗಳನ್ನು ಅರಿತುಕೊಳ್ಳುವ ಮೊದಲು ನಾವು ಜಗನ್ಮಾತೆಯನ್ನು ನಮ್ಮ ಹೃದಯ ಮಂದಿರದಲ್ಲಿ ಪೂಜಿಸೋಣ. ಎಲ್ಲರೂ ನಮ್ಮ ಮನಸ್ಸು ಶಾಂತತೆಯಿಂದ ಇರುವಂತೆ ಧ್ಯಾನಮಗ್ನರಾಗಿ ಕುಳಿತುಕೊಳ್ಳೋಣ. ಜಗನ್ಮಾತೆಯಾದ ಶ್ರೀ ದುರ್ಗಾದೇವಿಯನ್ನು ಧ್ಯಾನಿಸುತ್ತಾ ಭಕ್ತಿ ಭಾವದಿಂದ ಅವಳನ್ನು ಹೃದಯ ಸಿಂಹಾಸನದಲ್ಲಿ ಪ್ರತಿಷ್ಠಾಪಿಸೋಣ. ಭಕ್ತಿಯ ಪರಿಮಳದಿಂದ ಅರಳಿದ ಪಾರಿಜಾತ ಪುಷ್ಪಗಳನ್ನು ಅವಳ ಚರಣಾರವಿಂದಗಳಿಗೆ ಅರ್ಪಿಸಬೇಕು. ತಾಯಿ ಜಗನ್ಮಾತೆಗೆ ಅಭಿಷೇಕವನ್ನು ಮಾಡಿ ಅಲಂಕಾರ ಮಾಡಿ ಜಗನ್ಮಾತೆಯ ದಿವ್ಯ ರೂಪವನ್ನು ಮನಸ್ಸಿನಲ್ಲಿ ಭಾವಪೂರ್ಣವಾಗಿ ಕಾಣಬೇಕು. ತಾಯಿ ಜಗನ್ಮಾತೆಗೆ ಪಂಚಾಮೃತ ಅಭಿಷೇಕವನ್ನು ಮಾಡಿ ಕೆಂಪು ಜರತಾರಿಯ ಪಟ್ಟೆ ಪೀತಾಂಬರವನ್ನು ತೊಡಿಸಿ ಬಂಗಾರದ ಆಭರಣಗಳನ್ನು ಧರಿಸೋಣ. ಅರಿಶಿಣದ ಗಂಧವನ್ನು ಲೇಪನ ಮಾಡಿ ಕುಂಕುಮ ಚಂದನದಿಂದ ಶೃಂಗಾರ ಮಾಡೋಣ. ಮಲ್ಲಿಗೆ, ಸಂಪಿಗೆ, ಜಾಜಿ, ಸೇವಂತಿಗೆ, ಗುಲಾಬಿ ಹೂವುಗಳಿಂದ ಅಲಂಕರಿಸೋಣ. ಆ ಜಗನ್ಮಾತೆಯ ದಿವ್ಯ ರೂಪವನ್ನು ಮನಸ್ಸಿನಲ್ಲಿ ಭಾವಪೂರ್ಣವಾಗಿ ನಾವು ಕಾಣಬೇಕು. ಜಗನ್ಮಾತೆ ಕರುಣಾಮಯಿಯಾಗಿ ಬಂದು ಭಕ್ತರ ಹೃದಯದಲ್ಲಿ ಆಸೀನಳಾಗುತ್ತಾಳೆ. ಆ ಕ್ಷಣದಲ್ಲಿ ಭಕ್ತರು ಭಕ್ತಿ ಭಾವದಿಂದ ಪರವಶರಾಗಿ ಅದ್ಭುತವಾದ ಆನಂದಮಯ ಕ್ಷಣಗಳನ್ನು ಅನುಭವಿಸಬೇಕು. ಹೃದಯ ಸಿಂಹಾಸನದಲ್ಲಿ ಆಸೀನಳಾದ ದುರ್ಗಾಮಾತೆ ದಿವ್ಯವಾದ ಕರುಣೆಯ ಸ್ವರದಲ್ಲಿ ಹೀಗೆ ನುಡಿಯುತ್ತಾಳೆ. ಇದು ದೇವಿ ವಚನ. ನನ್ನ ಪ್ರಿಯ ಮಕ್ಕಳೇ, ನಿಮ್ಮ ದುಃಖವನ್ನು ದೂರ ಮಾಡಲು, ನಿಮ್ಮ ಜೀವನದಲ್ಲಿ ಧೈರ್ಯ ಮತ್ತು ಶಕ್ತಿಯನ್ನು ನೀಡಲು ನಿಮಗಾಗಿ ನಾನು ಬಂದಿದ್ದೇನೆ. ನನ್ನನ್ನು ಭಕ್ತಿಯಿಂದ ಸ್ಮರಿಸಿ ನನ್ನ ನಾಮವನ್ನು ಜಪಿಸಿ. ನಾನು ನಿಮ್ಮ ಎಲ್ಲ ಭಯಗಳನ್ನು ದೂರ ಮಾಡಿ ನಿಮ್ಮ ಜೀವನವನ್ನೇ ಕಾಪಾಡುತ್ತೇನೆ. ನೀವು ಸಂಕಟದಲ್ಲಿ ಇರುವಾಗ ನನ್ನ ಕರೆದರೆ ಸಾಕು, ನಾನು ಯಾವಾಗಲೂ ನಿಮ್ಮ ಜೊತೆಯೇ ಇರುತ್ತೇನೆ. ನಿಮ್ಮ ನಂಬಿಕೆ ಮತ್ತು ಭಕ್ತಿಯೇ ನನ್ನನ್ನು ನಿಮ್ಮ ಬಳಿ ಕರೆತರುತ್ತದೆ. ದೇವಿ ತನ್ನ ಭಕ್ತರಿಗೆ ಹೇಳುವ ದಿವ್ಯ ಸಂದೇಶವೇ ಇದು. ಭಕ್ತಿಯಿಂದ ದೇವಿಯನ್ನು ಸ್ಮರಿಸಿದರೆ ಅವಳು ಭಕ್ತರ ರಕ್ಷಣೆಗೆ ಸದಾ ಬರುತ್ತಾಳೆ. ನನ್ನ ಅರಸಿ ನೀವು ಬಂದಿರುವುದಲ್ಲ ನನ್ನ ಪ್ರಿಯ ಮಕ್ಕಳೇ, ನಿಮಗಾಗಿ ನಾನು ಬಂದಿದ್ದೇನೆ. ಬನ್ನಿ, ನನ್ನ ಕರುಣೆಯ ಮಡಿಲಲ್ಲಿ ಮಲಗಿ ನಿಮಗೆ ನಾನು ಮಮತೆಯ ಜೋಗುಳ ಹಾಡುತ್ತೇನೆ. ನನ್ನ ಮಾಯೆಯಿಂದ ಬಳಲಿರುವ ನಿಮಗೆ ಇನ್ನು ಈ ವೇದನೆಗಳು ಸಾಕು. ನಾನು ನಿಮಗೆ ಕೇವಲ ಜ್ಞಾನವನ್ನಲ್ಲ, ಸುಜ್ಞಾನವನ್ನು ದಯಪಾಲಿಸುತ್ತಿದ್ದೇನೆ. ಅಜ್ಞಾನ ಎಂಬ ಅಂಧಕಾರದಿಂದ ನಿನ್ನನ್ನು ಹೊರಗೆ ತರುತ್ತೇನೆ. ಕಾಮ, ಕ್ರೋಧ, ಮದ, ಮೋಹ, ಮತ್ಸರ ಎಂಬ ದುಷ್ಟ ರಾಕ್ಷಸರುಗಳಿಂದ ನಿಮ್ಮೆಲ್ಲರನ್ನು ನಾನು ರಕ್ಷಿಸುತ್ತೇನೆ. ಈ ಜಗತ್ತಿನ ಬಂಧನಗಳಿಗೆ ಮೋಹದಿಂದ ಬಂಧಿತರಾಗಬೇಡಿ.
ನನ್ನಾಜ್ಞೆಯಂತೆ ನಿಮಗೆ ವಹಿಸಿರುವ ಕರ್ಮಗಳನ್ನು ನಿಷ್ಠೆಯಿಂದ ಮುಗಿಸಿ ಶುದ್ಧಾತ್ಮರಾಗಿ. ಮುಂದೆ ನಿಮ್ಮ ಕರ್ತವ್ಯ ಇನ್ನೂ ಮಹತ್ತರವಾದದ್ದು ನಿಮಗಾಗಿ ಕಾದಿದೆ. ಭಯಪಡಬೇಡಿ. ನನ್ನ ಆಶೀರ್ವಾದದ ರಕ್ಷಾ ಕವಚ ನಿಮ್ಮದಾಗಿರುವಾಗ ನಿಮಗೇಕೆ ಭಯ? ಆ ದಿವ್ಯವಾಣಿಯನ್ನು ಕೇಳಿದ ನಾವೇ ಧನ್ಯರು. ನಮ್ಮಾತ್ಮವನ್ನು ಜಗನ್ನ ಮಾತಿಗೆ ಸಮರ್ಪಿಸೋಣ. ಆ ದಿವ್ಯ ಶಕ್ತಿಯಿಂದ ಆದಿಪರಾಶಕ್ತಿಗೆ ಸಂಪೂರ್ಣ ಶರಣಾಗತಿಯಾಗೋಣ. ತಿಳಿದೋ ಅಥವಾ ತಿಳಿಯದೆಯೋ ನಾವು ಮಾಡಿದ ಎಲ್ಲ ಪಾಪ ಕರ್ಮಗಳ ನಾಶಕ್ಕಾಗಿ ಜಗನ್ಮಾತೆಯ ಮಹಿಮೆಯುಳ್ಳ ಶ್ರೀ ದುರ್ಗಾ ಸಪ್ತಶತಿಯನ್ನು ಭಕ್ತಿಯಿಂದ ಪಠಿಸೋಣ. ಜಗನ್ಮಾತೆಯ ಅನಂತ ಮಹಿಮೆಯನ್ನು ತಿಳಿದು ನಾವು ಧನ್ಯರಾಗೋಣ. ದೇವಿ ಮಹಾತ್ಮ್ಯದಲ್ಲಿ ಜಗನ್ಮಾತೆಯ ಮಹಿಮೆಯನ್ನು ವರ್ಣಿಸಲಾಗಿದೆ. ಶ್ರೀ ದುರ್ಗಾ ಸಪ್ತಶತಿಯ ಮಹಾನ್ ಗ್ರಂಥದ ಆರಂಭದಲ್ಲೇ ದೇವಿಯ ದಿವ್ಯ ರೂಪವನ್ನು ಧ್ಯಾನ ಮಾಡುವ ವಿಧಾನವನ್ನು ಹೇಳಲಾಗಿದೆ. ಜಗನ್ಮಾತೆಗೆ ಈ ಶ್ಲೋಕವನ್ನು, ಧ್ಯಾನದ ಶ್ಲೋಕವನ್ನು ಭಕ್ತಿಯಿಂದ ಸಮರ್ಪಿಸೋಣ. ಓಂ ಬಂಧೂಕಕುಸುಮಾಭಾಸಾಂ ಪಂಚಮುಂಡಾಧಿವಾಸಿನೀಂ ಸ್ಫುರಚ್ಚಂದ್ರಕಲಾರತ್ನಮುಕುಟಾಂ ಮುಂಡಮಾಲಿನೀಂ ತ್ರಿನೇತ್ರಾಂ ರಕ್ತವಸನಾಂ ಪೀನೋನ್ನತಘಟಸ್ಥನೀಂ ಪುಸ್ತಕಂ ಚಾಕ್ಷಮಾಲಾಂಚ ವರಂ ಚಾಭಯಕಂ ಕ್ರಮಾತ್ ದಧತೀಂ ಸಂಸ್ಮರಿ ನಿತ್ಯಂ ಉತ್ತರಾಂ ನಾಯಮಾನಿತಾಂ. ಬಂಧೂಕ ಕುಸುಮಾಭಾಸಾಂ, ಬಂಧೂಕ ಹೂವಿನ ಕೆಂಪು ಕಾಂತಿಯುಳ್ಳ ಪಂಚಮುಂಡ ಆದಿವಾಸಿನಿ, 5 ಮುಂಡಗಳ ಮೇಲೆ ಆಸೀನಳಾದವಳು. ಸ್ಫುರಚ್ಚಂದ್ರಕಲಾರತ್ನ ಮುಕುಟಾಂ, ಚಂದ್ರಕಲೆಯುಳ್ಳ ರತ್ನಮಯ ಕಿರೀಟ ಧರಿಸಿದವಳು. ಮುಂಡಮಾಲಿನಿ, ಮುಂಡಗಳ ಮೇಲೆ ಧರಿಸಿದವಳು. ತ್ರಿನೇತ್ರಾಂ, 3 ಕಣ್ಣುಗಳಿರುವವಳು. ರಕ್ತವಸನಾಂ, ಕೆಂಪು ವಸ್ತ್ರ ಧರಿಸಿದವಳು. ಪೀನೋನ್ನತ ಘಟಸ್ಥನೀಂ, ತುಂಬಿದ ಮತ್ತು ಉನ್ನತವಾದ ಸ್ತನಗಳಿರುವವಳು. ಪುಸ್ತಕವನ್ನು ಚ ಅಕ್ಷಮಾಲಾನ್, ಅಕ್ಷಮಾಲೆಯನ್ನು, ಜಪಮಾಲೆಯನ್ನು. ಚ ವರಂ, ವರ ನೀಡುವ ಕೈಯಿ. ಚ ಅಭಯಕಂ, ಭಯ ನಿವಾರಣೆ ಮಾಡುವ ಕೈಯಿ. ಕ್ರಮಾತ್ ದದತೀಂ, ಈ 4 ಕ್ರಮವಾಗಿ ಹಿಡಿದಿರುವವಳು. ಸಂಸ್ಮರೇ ನಿತ್ಯಂ, ನಿತ್ಯವೂ ಧ್ಯಾನ ಮಾಡಬೇಕು. ಉತ್ತರಾಂ ನಾಯಮಾನಿತಾಂ, ಉತ್ತರಾಂ ನಾಯದಲ್ಲಿ ಪೂಜಿಸಲ್ಪಡುವ ದೇವಿಯನ್ನು. ಈ ಧ್ಯಾನ ಶ್ಲೋಕದಲ್ಲಿ ದೇವಿಯನ್ನು ಬಂಧೂಕ ಹೂವಿನಂತೆ ಕೆಂಪು ಕಾಂತಿಯುಳ್ಳವಳಾಗಿ ವರ್ಣಿಸಲಾಗಿದೆ. ಕೆಂಪು ಬಣ್ಣವು ಶಕ್ತಿ ಮತ್ತು ಉತ್ಸಾಹ, ಸೃಷ್ಟಿಯ ಸಂಕೇತ. ಅದರ ಮೂಲಕ ದೇವಿ ಸಕಲ ವಿಶ್ವವನ್ನು ಚಲಿಸುವ ಶಕ್ತಿಯ ರೂಪ ಎಂದು ತಿಳಿಯಬಹುದು.
ದೇವಿ ಪಂಚಮುಂಡಗಳ ಮೇಲೆ ಆಸೀನಳಾಗಿದ್ದಾಳೆ. ಈ 5 ಮುಂಡಗಳ ಮಾನವನ 5 ದುರ್ಗುಣಗಳನ್ನು ಸೂಚಿಸುತ್ತವೆ: ಕಾಮ, ಕ್ರೋಧ, ಲೋಭ, ಮೋಹ ಮತ್ತು ಅಹಂಕಾರ. ಜಗನ್ಮಾತೆಯ ಈ ಎಲ್ಲ ದುರ್ಗುಣಗಳನ್ನು ಜಯಿಸಿದ ಪರಮಶಕ್ತಿಯ ರೂಪವಾಗಿದ್ದಾಳೆ. ಅವಳು ಚಂದ್ರಕಲೆಯುಳ್ಳ ರತ್ನಮಯ ಕಿರೀಟವನ್ನು ಧರಿಸಿರುತ್ತಾಳೆ. ಚಂದ್ರಕಲೆ ಶಾಂತಿ, ಶುದ್ಧತೆ, ದಿವ್ಯತೆಯ ಸಂಕೇತವಾಗಿದೆ. ದೇವಿಯ ಕುತ್ತಿಗೆಯಲ್ಲಿ ಮುಂಡಮಾಲೆ ಇದೆ. ಇದು ಕಾಲ ಮತ್ತು ಮರಣದ ಮೇಲೂ ದೇವಿಯ ಆಧಿಪತ್ಯವಿದೆ ಎಂಬುದನ್ನು ಸೂಚಿಸುತ್ತದೆ. ದೇವಿಗೆ 3 ಕಣ್ಣುಗಳಿವೆ. ಈ 3 ಕಣ್ಣುಗಳು ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯವನ್ನು ತಿಳಿಯುವ ಜ್ಞಾನವನ್ನು ಸೂಚಿಸುತ್ತವೆ. ಅಂದರೆ ದೇವಿ ಸರ್ವಜ್ಞಳು. ಅವಳು ಕೆಂಪು ವಸ್ತ್ರವನ್ನು ಧರಿಸಿದ್ದಾಳೆ. ಇದು ಕ್ರಿಯಾಶೀಲತೆ ಮತ್ತು ಶಕ್ತಿಯ ಸಂಕೇತವಾಗಿದೆ. ದೇವಿಯ ಕೈಗಳಲ್ಲಿ 4 ಮಹತ್ವದ ವಸ್ತುಗಳಿವೆ. ಅದು ಯಾವುದು? ಪುಸ್ತಕ, ಪರಮಜ್ಞಾನ ಮತ್ತು ವಿದ್ಯೆಯ ಸಂಕೇತವದು. ಅಕ್ಷಮಾಲೆ, ಜಪ, ಧ್ಯಾನ ಮತ್ತು ತಪಸ್ಸಿನ ಸಂಕೇತ. ವರಮುದ್ರೆ, ಭಕ್ತರಿಗೆ ವರ ನೀಡುವ ಕೃಪೆ. ಅಭಯ ಮುದ್ರೆ, ಭಯವನ್ನು ದೂರ ಮಾಡಿ ರಕ್ಷಿಸುವ ಶಕ್ತಿ. ಈ ಶ್ಲೋಕದ ಮೂಲಕ ನಮಗೆ ಒಂದು ಮಹತ್ವದ ಸಂದೇಶ ಸಿಗುತ್ತೆ. ಅದೇನು ಅಂದರೆ, ಭಕ್ತನು ಜ್ಞಾನ, ಶಕ್ತಿ, ಕೃಪೆ ಮತ್ತು ರಕ್ಷಣೆಯ ರೂಪವಾದ ಜಗನ್ಮಾತೆ ದೇವಿಯನ್ನು ನಿತ್ಯವೂ ಧ್ಯಾನ ಮಾಡಬೇಕು. ದೇವಿಯನ್ನು ಸ್ಮರಿಸುವುದರಿಂದ ಮನಸ್ಸಿಗೆ ಶಾಂತಿ ಸಿಗುತ್ತದೆ, ಭಯ ದೂರಾಗುತ್ತದೆ ಮತ್ತು ಜೀವನದಲ್ಲಿ ಜ್ಞಾನ ಹಾಗೂ ಶಕ್ತಿ ದೊರೆಯುತ್ತದೆ. ಆದ್ದರಿಂದ ದೇವಿ ಮಹಾತ್ಮದಲ್ಲಿ ಮೊದಲನೆಯದಾಗಿ ದೇವಿಯ ಮಹಿಮೆಯನ್ನು ಧ್ಯಾನ ಮಾಡಿ ಅವಳ ಕೃಪೆಯನ್ನು ಪಡೆಯಬೇಕು ಎಂದು ಉಪದೇಶಿಸಲಾಗಿದೆ. ಜಗನ್ಮಾತೆಗೆ ಈ ಶ್ಲೋಕದ ಮೂಲಕ ಧ್ಯಾನವನ್ನು ಮಾಡುತ್ತಾ ಅವಳನ್ನು ಆರಾಧಿಸುತ್ತಾ ನಾವು ಮುಂದುವರಿಯೋಣ. ಜೈ ದುರ್ಗಾ ಮಾತಾ.